ಆತ್ಮೀಯ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಆತ್ಮೀಯರೇ, 2021-22ನೇ ಸಾಲಿನ ರೂಪನಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಎಂಟ್ರಿ ಮಾಡಿರಬೇಕು. ನೆಕ್ಸ್ಟ್ 2021-22ನೇ ಸಾಲಿನ ಮಕ್ಕಳ ಹಾಜರಾತಿಯನ್ನು ಕೂಡ ಎಂಟ್ರಿ ಆಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು 2021-22ನೇ ಸಾಲಿಗೆ ಸಂಬಂಧಪಟ್ಟಂತೆ ಪಾರ್ಟ್ ಪಿ ಕೂಡ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡದೆ ಹೋದರೆ ಸಿ ಗ್ರೇಡ್ ಜನರೇಟ್ ಆಗುತ್ತೆ. ಇನ್ನು 2021-22ನೇ ಸಾಲಿಗೆ ಸಂಬಂಧಪಟ್ಟಂಥ ಮಕ್ಕಳ ಪ್ರಮೋಟ್ ಮಾಡುವ ವಿಧಾನ ಹಾಗೂ ಪ್ರೋಗ್ರೆಸ್ ಕಾರ್ಡ್ ಪ್ರಗತಿ ಪತ್ರವನ್ನು ಯಾವ ಥರ ಜನರೇಟ್ ಮಾಡಬೇಕನ್ನೋದನ್ನು ನೋಡ್ತಾ ಹೋಗೋಣ. ಆದಮೇಲೆ ಈಗ ರೂಪನಾತ್ಮಕ ಮೌಲ್ಯಮಾಪನ ಎಂಟ್ರಿ ಮಾಡಿದ್ದನ್ನು ನೋಡಬೇಕಂದ್ರೆ ತಾವು ಸಿ ರಿಸಲ್ಟ್ನಲ್ಲಿ ಹೋಗಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ಇರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಂದಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ಈ ರೀತಿ ಇರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ತಮಗೆ FA1 ಅಂದರೆ ರೂಪನಾತ್ಮಕ 4 ಮತ್ತು ಸಂಕಲನಾತ್ಮಕ SA2 ಎಂಟ್ರಿ ಮಾಡಿರಬೇಕು. ಈಗ ನ್ಯೂ ಅಪ್ಡೇಟ್ಸ್ ಪ್ರಕಾರ SA2 ಮಾತ್ರ ಎಂಟ್ರಿ ಆಗಿರಬೇಕು. SA1 ಎಂಟ್ರಿ ಮಾಡುವ ಅವಶ್ಯಕತೆ ಇಲ್ಲ. ಇದೇ ರೀತಿಯಾಗಿ ತಮ್ಮ ತರಗತಿಯ ಅಂದರೆ ತಮ್ಮ ಶಾಲೆಯಲ್ಲಿರುವಂಥ ತರಗತಿ 1ರಿಂದ 5 ಇದ್ದರೆ 1ರಿಂದ 5, 1ರಿಂದ 7, 1ರಿಂದ 8 ಜೊತೆಗೆ 8, 9, 10 ತರಗತಿಯನ್ನು ಹಾಕಿರುವಂತಹ ರಿಪೋರ್ಟನ್ನು ಈ ರೀತಿಯಾಗಿ ಕ್ಲಾಸನ್ನು ಕೊಟ್ಟು ಸರ್ಚ್ ಕೊಡಿ. ತಮ್ಮ ರಿಸಲ್ಟ್ ಎಂಟ್ರಿ ಮಾಡಿರುವಂಥ ಎಲ್ಲ ಮಾಹಿತಿ ನೋಡ್ಬೋದು. ನಂತರ ಆದ್ಮೇಲೆ SA2 ರಿಸಲ್ಟ್ ಸಂಬಂಧಪಟ್ಟಂತೆ ಪಾರ್ಟ್ ಪಿ ಎಂಟ್ರಿ ಮಾಡಿದ್ದನ್ನು ನೋಡಬೇಕಂದ್ರೆ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಗೇನ್ ಈ ರೀತಿ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ರಿಸಲ್ಟ್ ಎಂಟ್ರಿಂಗ್ ಮಾನಿಟರಿಂಗ್ ಸಿಸ್ಟಮ್. ಇಲ್ಲಿ ಟೋಟಲ್ ಸ್ಟೂಡೆಂಟ್ ಜೊತೆಗೆ ಎಂಟರ್ ಸ್ಟೂಡೆಂಟ್ ಫುಲ್ ಇರುತ್ತೆ. ಆಗ ಸ್ಕೂಲ್ ಹೆಸರು ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿ ಇರುವಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತಾವು ಪಾರ್ಟ್ ಬಿಗೆ ಎಂಟ್ರಿ ಮಾಡಿರುವಂಥ ಕ್ಲಾಸ್ ಎಲ್ಲ ಮಕ್ಕಳ ರಿಸಲ್ಟನ್ನು ನೋಡ್ಬೋದು. ಇಲ್ಲಿ ಶೋ ಅಂದಲ್ಲಿ 10 ಇರುತ್ತೆ. 10 ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟಾಗ ತಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಮಕ್ಕಳ ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡಿರುವುದನ್ನು ತಾವು ನೋಡ್ಬೋದು. ಈ ರೀತಿಯಾಗಿ ಎಂಟ್ರಿ ಮಾಡ್ತಾ ಹೋಗಿ ಅಥವಾ ಎಂಟ್ರಿ ಮಾಡಿದ್ದನ್ನು ನೋಡಿ. ಆದಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಅಟೆಂಡೆನ್ಸನ್ನು ನೋಡೋದು. ಹಾಕಿರುವಂಥ ಅಟೆಂಡೆನ್ಸ್ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಸ್ಟ್ಯಾಂಡರ್ಡ್ ಅಂದಲ್ಲಿ ಸ್ಟ್ಯಾಂಡರ್ಡ್ ಕೊಡಿ. ನೆಕ್ಸ್ಟ್ ಸೆಕ್ಷನ್ ಆಲ್ ಥರ ಇರಲಿ ಅಥವಾ ಎ ಥರ ಕೊಡಿ. ಸರ್ಚ್ ಅಂತ ಕೊಡಿ. ಈಗ ಅಟೆಂಡೆನ್ಸ್ ಹಾಕಿರುವುದನ್ನು ತಾವು ನೋಡ್ಬೋದು. ಕೆಳಗಡೆ ಬಂದರೆ ಇಲ್ಲಿ ಶೋ ಆಲ್ ಅಂತ ಕೊಡಿ. ಅಂದರೆ ನಾವು ತುಂಬಿರುವಂಥ ಎಲ್ಲ ಮಂತ್ ಅಂದರೆ ಮಂತ್ ಮೇಲೆ ಕ್ಲಿಕ್ ಮಾಡಿದಾಗ ಜೂನ್ನಿಂದ ಏಪ್ರಿಲ್ವರೆಗೆ ತಾವು ತುಂಬಿರುವಂಥ ಎಲ್ಲ ಅಟೆಂಡೆನ್ಸನ್ನು ನೋಡ್ಬೋದು. ಈ ರೀತಿಯಾಗಿ ಎಲ್ಲ ತರಗತಿಯನ್ನು ಕೊಟ್ಟು ತಾವು ಒಂದು ಸಾರಿ ಚೆಕ್ ಮಾಡೋದು ಒಳ್ಳೆಯದು. ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದರೆ ಸಿ ರಿಸಲ್ಟನ್ನು ಎಂಟ್ರಿ ಮಾಡಿದ ನಂತರ ತಾವು ಪ್ರೋಗ್ರೆಸ್ ಕಾರ್ಡನ್ನು ಜನರೇಟ್ ಮಾಡ್ಕೋಬೇಕಂದ್ರೆ ಜನರೇಟ್ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕಾರ್ಡ್ ಅಂತ ಏನಿದೆ ಅದರ ಮೇಲೆ ತಾವು ಕ್ಲಿಕ್ ಮಾಡಿ. ಈ ರೀತಿ ಇರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಪ್ರೋಗ್ರೆಸ್ ಕಾರ್ಡ್. ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಚ್ ಅಂತ ಕೊಡಿ. ಆದಮೇಲೆ ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಕೆಳಗಡೆ ಬಂದರೆ ತಮಗೆ ಸ್ಟೂಡೆಂಟ್ ನೇಮ್ ಜೊತೆಗೆ ಜೆಂಡರ್, ಲಾಸ್ಟ್ ಜನರೇಟ್ ಡೇಟ್, ಆ್ಯಕ್ಷನ್ ವೇವ್ ಅಂದಲ್ಲಿ ಆ ವೇವ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಸ್ಟೂಡೆಂಟ್ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕಾರ್ಡನ್ನು ನೋಡ್ಬೋದು. ಈ ರೀತಿಯಾಗಿ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್, ರಿಸಲ್ಟ್ ಡೀಟೇಲ್ಸ್, ಅಟೆಂಡೆನ್ಸ್ ಡೀಟೇಲ್ಸ್ ಜೊತೆಗೆ ಎಲ್ಲ ತಾವು ತುಂಬಿರುವಂಥ ಎಲ್ಲ ಮಾಹಿತಿ ಇಲ್ಲಿರುತ್ತೆ. ಇನ್ನು SA1 NE ಅಂತಿರುತ್ತೆ. ಅಂದರೆ ನಾವು SA1 ರಿಪೋರ್ಟನ್ನು ತುಂಬುವ ಅವಶ್ಯಕತೆ ಈ ವರ್ಷಕ್ಕೆ ಇಲ್ಲ. ಏಕೆಂದರೆ ನಾವು 4 ರೂಪನಾತ್ಮಕ 1 ಸಂಕಲನಾತ್ಮಕ ಮಾಡಿರುತ್ತೇವೆ. ಈ ರೀತಿಯಾಗಿ ಎಲ್ಲ ತುಂಬಿದ್ದನ್ನು ನಂತರ ತಾವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೋಗ್ರೆಸ್ ಕಾರ್ಡ್ ಡು ಯು ವಾಂಟ್ ಟು ಡೌನ್ಲೋಡ್ ಓಕೆ ಕೊಡಿ. ಈಗ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಫೈಲ್ ಕೂಡ ತಮ್ಮ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಬಟ್ ಮೊಬೈಲ್ನಲ್ಲಿ ಪ್ರೋಗ್ರೆಸ್ ಕಾರ್ಡ್ ತೋರಿಸೋದಿಲ್ಲ. ತಾವು ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಮೂಲಕ ಪ್ರೋಗ್ರೆಸ್ ಕಾರ್ಡನ್ನು ನೋಡ್ಬೋದು. ಆದರೆ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಬೋದು. ಆದಮೇಲೆ ನಂತರ ಪ್ರಮೋಟ್ ಮಾಡುವಂಥ ವಿಧಾನ ಪ್ರಮೋಟ್ ಡೀಟೇಲ್ಸ್ನಲ್ಲಿ ಹೋಗಿ ಪ್ರಮೋಟ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ತಾವು ಕ್ಲಿಕ್ ಮಾಡಿ. ಆದಮೇಲೆ ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಪ್ರೆಸೆಂಟ್ ಸ್ಟ್ಯಾಂಡರ್ಡ್
ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ತಾವು ಈ 4 ಸೂಚನೆಗಳನ್ನು ಸ್ಪಷ್ಟವಾಗಿ ಓದಿಕೊಳ್ಳಿ. ಅಂದರೆ ನಾವು ರಿಸಲ್ಟನ್ನು ಹಾಕಿದ ನಂತರ ನಡೆಯುವಂಥ ಪ್ರೋಸೆಸ್ಸು ಇಲ್ಲಿ ಕೊಡಲಾಗಿದೆ. ಅದಕ್ಕೋಸ್ಕರ ಈ 4 ಸೂಚನೆಯನ್ನು ಸ್ಪಷ್ಟವಾಗಿ ತಾವು ಓದಿದ ನಂತರ ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ಕೊಡಿ. ಈಗ 1ನೇ ಕ್ಲಾಸ್ ಕೊಟ್ಟು ಸರ್ಚ್ ಅಂತ ಕೊಡ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟಾಗ ಈ ಥರ ಇರುವಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ 1ನೇ ಕ್ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳು ಇಲ್ಲಿ ಡಿಸ್ಪ್ಲೇ ಆಗ್ತಾರೆ. ಇಲ್ಲಿ ಬಲಭಾಗದಲ್ಲಿ ಪ್ರಮೋಟ್ ಆಲ್ ಅಂತ ಕೊಟ್ಟು ಎಲ್ಲ ಮಕ್ಕಳ ಮುಂದೆ ಬ್ಲೂ ಟಿಕ್ ಬರುತ್ತೆ. ಕೆಳಗಡೆ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳು ಪ್ರಮೋಟ್ ಆಗ್ತಾರೆ. ಈ ರೀತಿಯಾಗಿ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಎಲ್ಲ ಮಕ್ಕಳನ್ನು ತಾವು ಪ್ರಮೋಟ್ ಮಾಡಬೇಕಾಗತ್ತೆ. 10ನೇ ತರಗತಿ ರಿಸಲ್ಟ್ ಬಂದ ಮೇಲೆ ಪ್ರಮೋಟ್ ಮಾಡಬೇಕಾಗತ್ತೆ. ಇನ್ನು ಪ್ರಮೋಟ್ ಮಾಡಿರುವಂಥ ಮಕ್ಕಳನ್ನು ತಾವು ನೋಡಬೇಕಂದ್ರೆ ಅಗೇನ್ ತಾವು ಕ್ಲಾಸ್ ಅಂದಲ್ಲಿ ಪ್ರೆಸೆಂಟ್ ಕ್ಲಾಸ್ ಅಂದಲ್ಲಿ ತಾವು ಈಗೇನು 1ನೇ ಕ್ಲಾಸ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಅದೇ ಕ್ಲಾಸನ್ನು ನಾನು ಅಗೇನ್ ಕೊಡ್ತಾ ಇದ್ದೀನಿ. ಇನ್ನುವರೆಗೆ ನನ್ನ ಚಾನಲಿಗೆ ತಾವು ಸಬ್ಸ್ಕ್ರೈಬ್ ಆಗಲಿಕ್ಕಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡಿರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ತಾವು ನೋಡ್ಬೋದು. ಆದಮೇಲೆ ಈ ರೀತಿಯಾಗಿ ಸರ್ಚ್ ಕೊಟ್ಟಾಗ ಎಲ್ಲ ಮಕ್ಕಳ ಮುಂದೆ ಪ್ರಮೋಟೆಡ್ ಆಗಿರೋದನ್ನು ತಾವು ನೋಡ್ಬೋದು. ಇದೇ ರೀತಿ ಎಲ್ಲ ಮಕ್ಕಳ ಅಂದರೆ 1ರಿಂದ 9ನೇ ತರಗತಿ ಎಲ್ಲ ಮಕ್ಕಳ ಪ್ರಮೋಟ್ ಮಾಡುವಂಥ ವಿಧಾನವಾಗಿದ್ದು, ಅಗೇನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಆ್ಯಂಡ್ ಆಲ್.